ಕಂದಗಲ್ ಗ್ರಾಮದ ಹೆಮ್ಮೆಯ ಪುತ್ರ ಭಾಗವಾನ್ ನಾಡಗೌಡರು ಇಳಕಲ್ ವಿಜಯ ಮಹಾಂತೇಶ ಮಹಿಳಾ ಕಾಲೇಜಿಗೆ ಪ್ರಾಂಶುಪಾಲರಾಗಿ ನೇಮಕಗೊಂಡ ಎಂ.ಎ. ಭಾಗವಾನ್ ಗುರುಗಳನ್ನು ಸತ್ಕರಿಸುವುದು. ಗ್ರಾಮದ ಎಂ.ಎ. ಭಾಗವಾನ್ ಗುರುಗಳು ಇಳಕಲ್ನ ವಿಜಯ ಮಹಾಂತೇಶ ಮಹಿಳಾ ಕಾಲೇಜಿನಲ್ಲಿ ಇಲ್ಲಿವರೆಗೆ ಪ್ರೊಫೆಸರ್ ಆಗಿ ಉತ್ತಮ ಸೇವೆ ಸಲ್ಲಿಸಿ ಈಗ ಅದೇ ಕಾಲೇಜಿಗೆ ಪ್ರಾಂಶುಪಾಲರಾಗಿ ನೇಮಕಗೊಂಡು ನಮ್ಮ ಕಂದಗಲ್ ಗ್ರಾಮದ ಕೀರ್ತಿಯನ್ನು ಹೆಚ್ಚಿಸಿ ಗ್ರಾಮದ ಹೆಮ್ಮೆಯ ಪುತ್ರರಾಗಿ ಹೊರಹೊಮ್ಮಿರುವುದು ಬಹಳ ಸಂತಸ ತಂದಿದ್ದು. ಇವರಿಂದ ಇನ್ನು ಹೆಚ್ಚಿನ ರೀತಿಯಲ್ಲಿ ಕಂದಗಲ್ ಹಾಗೂ ಸುತ್ತಮುತ್ತಲಿನ ಗ್ರಾಮ ಮತ್ತು ನಗರಗಳ ವಿದ್ಯಾರ್ಥಿಗಳಿಗೆ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಮುಂದಿನ ಜೀವನಕ್ಕೆ ಇವರ ಮಾರ್ಗದರ್ಶನ ಸದಾ ದೊರೆಯುತ್ತಿರಲಿ. ಶಿಕ್ಷಣಕ್ಕೆ ಇವರ ಕೊಡುಗೆ ಅಪಾರವಾಗಿದ್ದು, ನಿಷ್ಠೆ, ಪ್ರಾಮಾಣಿಕತೆ, ಸೌಹಾರ್ದ ಜೀವನ ಇವರನ್ನ ಈ ಮಟ್ಟಕ್ಕೆ ತಲುಪಿಸಿದೆ ಎಂದು ಗ್ರಾಮದ ಪ್ರಗತಿಪರ ರೈತರು ದನಿಗಳಾದ ಚನ್ನಪ್ಪ ನಾಡಗೌಡರ ಸತ್ಕಾರ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವೀರಭದ್ರೇಶ್ವರನ ಮನದಲ್ಲಿ ನೆನೆಯುತ್ತಾ ಇಂದು ನಮ್ಮ ಊರಿನ ಪ್ರಗತಿಪರ ರೈತರು ಶ್ರೀ ಚನ್ನಪ್ಪ ನಾಡಗೌಡರವರು ಇವತ್ತು ಅವ್ರ ಮನೆಯೊಳಗೆ ನಾನು ಕರೆಸಿ ಸನ್ಮಾನಿಸಿದೆ. ಧಣಿಯರು ಮನೆತನ ಮತ್ತು ನಮ್ಮ ಮನೆತನಕ್ಕೆ ನಾವು ಹುಟ್ಟಿದಾಲಿಂದ ನಮ್ಮ ಜೀವ ಹೇಗೆ ಬರ್ತಿತ್ತು. ದೊಡ್ಡವರು ನಮ್ಮ ತಂದೆಯವರು ಕೂಡ ಇದೇ ಮನೆಯೊಳಗೆ ಮತ್ತು ನನ್ನ ಸಂಬಂಧಿಕರು ಆಲ್ಮೋಸ್ಟ್ ಆಲ್ ಧಣಿಯರ ತೋಟದೊಳಗೆ ಹೊಲದೊಳಗೆ ಇದ್ದ ಕೆಲಸ ಮಾಡಿ ಇವತ್ತು ಬದುಕನ್ನು ಕಟ್ಟಿಕೊಂಡ್ರು. ಬಾಲ್ಯದಿಂದಲೂ ನಾವು ಈ ಮನೆತನಕ್ಕೆ ಬಹಳ ಚಿರುಋಣಿಯಾಗಿ ನಾವು ಇದ್ದವು. ಎಂದೂ ಈ ಮನೆತನಕ್ಕೆ ನಾವು ಕಣ್ಣು ಎತ್ತಿ ಕೂಡ ನಾವು ನೋಡಲಾರ್ದು. ಧಣಿಯರು ಏನು ಹೇಳ್ತಾರ ಅದಕ್ಕೆ ನಾವು ಬದ್ಧರಿದ್ವಿ. ಅವಾಗ ನಮ್ಮ ತಂದೆಯವರಿಗೆ ಬರೀ ಈ ಮನೆತನದಲ್ಲ, ಇಡೀ ಊರೊಳಗೆ ತಾಲೂಕಿನೊಳಗೆ ಅಬ್ದುಲ್ ಸಾಬ ಯಾರಪ್ಪ ಅಂದ್ರೆ ನಾಡಗೌಡ ಮನೆತನಕ್ಕೆ ಹಿರೇಮಗ ಅಂತೇಳಿ ಹೇಳ್ತೀವಿ. ಆ ಒಂದು ಬಾಂಧವ್ಯವನ್ನು ಇಟ್ಕೊಂಡು ಬಂದಾರ. ನನಗೆ ಭಾಳ ಜನ ಸನ್ಮಾನ ಮಾಡ್ಯಾರ, ಆದರೆ ಇಷ್ಟು ಸಂತೋಷ ನನಗೆ ಆಗಿದ್ದಿಲ್ಲ. ಇವತ್ತು ನನ್ನ ಮನೆಯೊಳಗೆ ಬಂದು ನನಗೆ ಧಣಿಯರು ಸನ್ಮಾನ ಮಾಡ್ತಾರಂದ್ರೆ ಭಾಳ ನನಗೆ ಹೆಮ್ಮೆಯ ವಿಚಾರ ಮತ್ತು ಜವಾಬ್ದಾರಿನೂ ಭಾಳ ಇದೆ. ಮೊದಲು ನಾನು ಕಲಿತಂಥ ಶಿಕ್ಷಣ ಉರ್ದು ಮೀಡಿಯಂ ಮಹಾರಾಷ್ಟ್ರದಲ್ಲಿದ್ದೆ. ಅದೇನೋ ಬಾಂಬ್ ಬೀಳ್ತು ಅಂತೇಳಿ ಇಂದಿರಾ ಗಾಂಧಿ ಕಾಲದಾಗ ಹೇಳಿದ್ರು. ಅಲ್ಲಿಂದ ಅದು ಒಂದು ನೆಪವಾಗಿ ಹೊಳ್ಳಿ ಬಂದು ನಾನು ಸಂಗಣ್ಣವರು ಎಲ್ಲ ಲಕ್ಷ್ಮಣ ಎಲ್ಲರೂ ಕುಡ್ಕೊಂಡು ಪ್ರಾಥಮಿಕದಿಂದ ಹಿಡ್ಕೊಂಡು ಪ್ರೌಢ ಶಿಕ್ಷಣ ಮಟ್ಟ ನಾನು ಇದಾವರೊಳಗೆ ನಾನು ಎಜುಕೇಷನ್ ಮುಗಿಸಿದೆ. ಉಡಾಳ ಭಾಳ ಇದ್ದೆ. ಉಡಾಳ ಅಂದರೆ ನಮ್ಮದೊಂದು ಟೀಮ್ ಇತ್ತು. ಟೀಮ್ ಅಂದ್ರೆ ನಮ್ದು ಏನಪ್ಪ ಅಂದ್ರೆ ಸ್ವಲ್ಪ ಕಬಡ್ಡಿ ಭಾಳ ಆಡ್ತಿದ್ವಿ, ವಾಲಿಬಾಲ್ ಭಾಳ ಆಡ್ತಿದ್ವಿ, ಆಟದಲ್ಲಿ ಇರ್ತಿದ್ವಿ ಮತ್ತು ಅಷ್ಟೇ ಉಡಾಳ ಮಾಡಿದ್ವಿ. ನಾ ಈ ಮಟ್ಟಕ್ಕೆ ಬೆಳಿತೀನಿ ಅನ್ನುವಂಥ ನನಗೆ ಯಾವ ಲಕ್ಷಣಗಳು ನನಗಿದ್ದಿಲ್ಲ. ಅನೇಕ ಸಲ ನನಗೆ ದಾರಿ ತಪ್ಪುವಂಥ ಅನೇಕ ವಿಚಾರಗಳು ಬಂದಾಗ ಆದರೆ ನನ್ನ ಮನಸ್ಸಿನಾಗ ಏನಿತ್ತಂದ್ರೆ ಮನುಷ್ಯ ಇವತ್ತಿಗೂ ತಾಳ್ಮೆಯಿಂದ ಇರಬೇಕು ಮತ್ತು ನಿರ್ಧಾರವನ್ನು ಮಾಡೋ ಮುಂದೆ ಗಡಬಡ ಮಾಡಬಾರ್ದು. ನಮ್ಮವರು ತಮ್ಮವರು ಎನ್ನುವಂಥ ಒಂದು ಅಭಿಮಾನ ಭಾಳ ಬೇಕು. ವಿಶೇಷವಾಗಿ ನಾ ಈ ಊರಾಗಿನ ಇರಲ್ಲಂದ್ರೂ ನಾನು ಬಂದೆಂದ್ರೆ ಅಲ್ಲೇ ಪಕ್ಷ ವಿಪಕ್ಷ ಬೇರೆ. ಧಣಿಯರು ಮೊದಲು ಕಾಂಗ್ರೆಸ್ನಾಗಿದ್ದರು, BJP ಹೋದರು, ಅಲ್ಲಿ ಮೆಂಬರ್ ಆದರು. ಆದ್ರೆ ನಾವು ಅವ್ರಿಗೆ ಬಿಟ್ಟಿಲ್ಲ. ದಿವಸ ನಾವು ರಾಡ್ ತೊಡ್ದಾಗಿರೋರು. ಧಣಿಯರು BJP ಇದ್ರೆ ನಾವು ಓಟ್ ಹಾಕ್ತಿದ್ವಿ. ಅವ್ರಿಗೂ ಗೊತ್ತಿತ್ತು, ನಮಗೂ ಗೊತ್ತಿತ್ತು. ಹಂಗೆ ಸತ್ಕಾರ ಸಮಾರಂಭ ಎದಕ್ಕಪ್ಪ ಅಂದರೆ ಅವರು ಸ್ವಂತ ಬಲದಿಂದ ನಾವೇನು ನೌಕರಿ ಕಳಿಸಿರ್ಬೋದು ರೀ. ಆಗಿನ ಕಾಲದಲ್ಲಿ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ದಾಗ ಇವರಪ್ಪರು ಮತ್ತು ಎಲ್ಲರೂ ಕೂಡಿ ಬಂದು ಅಲ್ಲಿ ಬೇರೆ ಜಾತಿಯವ್ರು ತೊಗೋಬೇಕಾದ್ರೆ 28 ಸಲ ಕೇಳಿದ್ರು ನನಗೆ. ಯಾರು ಅಕ್ಕಿಯವರು ಅದೇಂಗೆ ರೀ ನಮ್ಮ ಮನೆ ಯಾರು ನಮ್ಮ ಇಡೀ ಕಾಸು ಹಂಗೇನಿಲ್ಲ ಅಂತೇಳಿ ಎಲ್ಲ ಸರಿಪಡಿಸಿ ಕಳಿಸಿದ್ವಿ. ಕಳಿಸಿಂದ ಅವ್ರ ಶ್ರಮ ಅದ ಇಷ್ಟು ಹತ್ರ ಬೆಳೆದು, ನಮ್ದು ಯಾರ್ದು ಶ್ರಮ ಅಲ್ಲ. ಈ ಹಿಮ್ಸೆಲ್ಫ್ ವರ್ಕ್ ಹಾರ್ಡ್ ಈ ಕೇಮ್ ಅಪ್ ಅಂದ್ರೆ ಏನು, ಸ್ವಂತ ಬಲದಿಂದ, ಸ್ವಂತ ತಲೆಯಿಂದ, ಸ್ವಂತ ಶ್ರಮದಿಂದ ಇಷ್ಟೆಲ್ಲ ಹೆಸರು ಗಳಿಸಿ ಒಂದು ಪ್ರಿನ್ಸಿಪಾಲ್ ಹುದ್ದೆ ಅಲ್ಲಿ SUM ಕಾಲೇಜ್ನಾಗ ಪ್ರಿನ್ಸಿಪಾಲ್ ಹುದ್ದೆಗ ಅಂತ ಸಿಗಲ್ಲ. ಆ ಒಂದು ಪ್ರಿನ್ಸಿಪಲ್ ಮತ್ತು ಅಲ್ಲಿ ಯಾವುದೂ ವಸೂಲಿ ಇಲ್ಲ. ಮೊನ್ನೆ ಒಂದು ಪ್ರಿನ್ಸಿಪಲ್ ಆರಿಸ್ಬೇಕಾದ್ರೆ ITI ಕಾಲೇಜಿಗೆ ಆರಿಸ್ಬೇಕಾದ್ರೆ ದೊಡ್ಡ ವಸೂಲಿ ಅದು. ಮತ್ತು ನನಗೆ ಫೋನ್ ಹಚ್ಚಿ ನಾನು ವಸೂಲಿ ಹಚ್ಚಿ ಕಾಯಿಸಿ ಈಗ ಆಗ್ಯಾನಲ್ಲ ಯಾರು ಬೆಳವಣಿಗೆ
ಅವ್ರ ರೆಕಮೆಂಡೇಶನ್ ಮಾಡಿದ್ವಿ. ಯಾರು ರೆಕಮೆಂಡೇಶನ್ ಇಲ್ಲ, ಏನಿಲ್ಲ. ಆನ್ ದ ಬೇಸಿಸ್ ಆಫ್ ಮೆರಿಟ್ ಪ್ರಿನ್ಸಿಪಾಲ್ರಾಗ್ಯಾರ. ಇವತ್ತಿನ ಈ ಒಂದು ಸಮಾರಂಭದ ನಮ್ಮ ಮಾಂತೇಶ್ ತಾಲೂಕು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಾಂತೇಶ್ ಕಡ್ವಾಲ್ ಅವರೇ, ಅದೇ ರೀತಿಯಾಗಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮೊಹಮ್ಮದ್ ಬಾಯ್ಕೆಟ್ಟಿ ಅವರೇ, ಅದೇ ರೀತಿಯಾಗಿ ನಮ್ಮ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಅಳೋಳಿ ಅವರೇ, ವೀರೇಶ್ ಪ್ರೆಸ್ ರಿಪೋರ್ಟ್ರವರೇ, ಕೋತ್ನಾಳ್ ಅವರೇ, ಮುತ್ತಣ್ಣ ಜಾಳವರೇ, ನಮ್ಮ ಬಣಿಗಳವರೇ, ಹಾಗೂ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಯರದಾಳ್ ಅವರೇ, ಹಾಗೂ ಇದೀಗ ನಮ್ಮ ಅಂಬ್ರಪ್ಪ ಅಂಬ್ರಪ್ಪ ಅವರೇ, ಇವತ್ತಿನ ದಿವಸ ತಾವೆಲ್ಲರೂ ಇಲ್ಲಿ ನನ್ನ ಜೋಡಿ ಕೈ ಜೋಡಿಸಿ ಸತ್ಕಾರಕ್ಕೆ ಬಂದಿರಲ್ಲ, ನಿಮ್ಗೆಲ್ಲರಿಗೂ ಧನ್ಯವಾದಗಳು ಫಸ್ಟ್. ಯಾಕಂದರೆ ನಾನು ಮೊನ್ನೆ ಕಾಶ್ಯಪ್ನವರು ತಿಥಿಗೆ ಹೋದಾಗ ಕಂಡಿದ್ದರು, ಇಲ್ಲ ಸರ್ ಇದು ಸತ್ಕಾರ ಮಾಡಮ್ಮಂತಾರ, ಅದು ಲೇಟ್ ಆಗುತ್ತೆ, ದಯವಿಟ್ಟು ಮತ್ತೆ ಪೂರ್ತಿ ಡೇಟ್ ಬಾರಾಗಿಂದ ಮಾಡಿದ್ರೆ ಅದಕ್ಕೆ ರುಚಿರಲ್ಲ, ಅದಕ್ಕೆ ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್, ನೀವು ನಾಳೆ ಸಂಡೇ ಬರ್ರಿ. ನಾನು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಸಾಬ್ ಬಾವಿಕಟ್ಟಿ, ಮಾಜಿ ತಾಲೂಕಾ ಪಂಚಾಯಿತಿ ಅಧ್ಯಕ್ಷ ಮಾಂತೇಶ್ ಕಡಿವಾಲ್, ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಚನ್ನಪ್ಪ ಜಾಲಿಹಾಳ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪ್ರಾಂಶುಪಾಲರಾದ ಎಂಎ ಭಾಗವಾನ್, ಕಂದಗಲ್ ಗ್ರಾಮದಲ್ಲಿ ಹುಟ್ಟಿದ್ದು ನನ್ನ ಪುಣ್ಯ. ಭವ್ಯವಾದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಗ್ರಾಮದಲ್ಲಿ ಉನ್ನತ ಮಟ್ಟದ ಉದ್ಯೋಗವನ್ನ ನಮ್ಮ ಕಂದಗಲ್ ಗ್ರಾಮದವರು ಅಲಂಕರಿಸಿ ಗ್ರಾಮದ ಕೀರ್ತಿಯನ್ನ ಹೆಚ್ಚಿಸಬೇಕು ಎಂದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸವರಾಜ್ ಅಳ್ಳೊಳ್ಳಿ, ಎಳಕಲ್ ನಗರದ ಪತ್ರಕರ್ತ ಮುರ್ತುಜಾ ಕಂದಗಲ್, ಮಲ್ಲಪ್ಪ ಪೋತನಾಳ್, ಅಮರಪ್ಪ ಹಡ್ಪದ್, ಅಮರೇಶ್ ಕೊಡ್ಕೇರಿ, ಅಮಾತೆಪ್ಪ ಯರ್ದಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ದಾವಲ್ ಶೇಡಂ, ಭಾರತ ವೈಭವ ನ್ಯೂಸ್, ಇಳಕಲ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.